ಅಮ್ಮ, ಏನಾಯ್ತು? ಫ್ಲ್ಯಾಶ್ ಬ್ಯಾಕ್ ನೆನಪಾಯ್ತು. ಅವತ್ತು ನಾನು ಒಳಗಡೆ ಹೋಗಕ್ಕೆ ನೋಡಿದಾಗ ಜುಟ್ಟು ಹಿಡ್ಕೊಂಡು ಹೊರಗಡೆ ಬಿಸಾಕೋ ಹಾಗೆ ಬಿಸಾಕ್ತು. ನಿಹಾರಿಕಾ, ನಾನು ಟ್ರೈ ಮಾಡಲ್ಲ, ಬೇಕಿದ್ರೆ ನೀನೇ ಟ್ರೈ ಮಾಡು. ಇಷ್ಟೊಂದು ಭಯ ಪಡ್ತಿದ್ಯಲ್ಲ ಕೃಷ್ಣ. ನೀನು ಧೈರ್ಯವಂತನೇ ಅಲ್ವಾ? ನೀನೇ ಟ್ರೈ ಮಾಡು, ನೀನು ಟ್ರೈ ಮಾಡಿ ತೋರಿಸು. ಸರಿ, ತೋರಿಸ್ತೀನಿ ಬಿಡು. ನಾನು ನೋಡ್ತೀನಿ ಬಿಡು. ಏನಾಯ್ತು ಲಡ್ಡು? ನನಗೂ ಫ್ಲ್ಯಾಶ್ ಬ್ಯಾಕ್ ನೆನಪಾಯ್ತು. ಅಂದ್ರೆ ನಿಂಗೂ ಭಯ ಆಗುತ್ತೆ ಅಂತ ಆಯ್ತು. ಭಯ ಅಲ್ಲ ಇದು, ಆದ್ರೆ ಧೈರ್ಯ ಯಾಕೋ ಸಾಕಾಗ್ತಾ ಇಲ್ಲ. ಎರಡೂ ಒಂದೇ ಅಲ್ಲ. ನೋಡು ನಿಹಾರಿಕಾ, ನೀನ್ ನನ್ನ ಹತ್ರ ಕೂಡ ನಾಟಕ ಆಡ್ಬೇಡ. ನಿನ್ನಿಂದನೂ ಆಗ್ತಿಲ್ಲ ಅನ್ನೋದನ್ನ ಒಪ್ಕೋ. ಇವಾಗ ಬೇಡ ಬಿಡು, ಇನ್ನೊಂದ್ಸಲ ಟ್ರೈ ಮಾಡಿ ನೋಡ್ತೀನಿ. ಏನೋ ನಿಹಾರಿಕಾ, ಒಳಗಡೆ ಡೂಪ್ಲಿಕೇಟ್ ವಿಗ್ರಹ ಇದ್ರು ನಮಗೆ ಟೆನ್ಷನ್ ನೋಡು. ಸದ್ಯಕ್ಕೆ ಎಕ್ಸ್ಪೆರಿಮೆಂಟ್ಸ್ ಬೇಡ, ಆಮೇಲೆ ನೋಡ್ಕೊಳ್ಳೋಣ. ವಿಗ್ರಹ ಅಂತೂ ಬದಲಾಗಿದೆ, ಅದರಲ್ಲಿ ಅನುಮಾನನೇ ಇಲ್ಲ. ನಡಿ. ಬಾ. ಸುಜಾತ, ಬೇಗ ಬನ್ನಿ, ದೇವಸ್ಥಾನ ಕ್ಲೋಸ್ ಮಾಡೋ ಟೈಮ್ ಆಯ್ತು. ಆಗೋಯ್ತು ರೀ. ಬನ್ನಿ ಶ್ರೀಕರ್. ಕೂತ್ಕೊಳ್ಳಿ. ಪರವಾಗಿಲ್ಲ ಅಣ್ಣ. ಸುಜಾತ, ಸೌಮ್ಯ, ಚಿಕ್ಕಮ್ಮ, ಚೆನ್ನಾಗಿದ್ಯೇನಮ್ಮ? ನೀವು ನನ್ನ ಏನ್ ಮಾಡಿ ಕರ್ಕೊಂಡ್ಬಂದ್ರಿ ಅಂತ ಅಮ್ಮ ನನ್ನ ಹತ್ರ ಎಲ್ಲ ವಿಷಯನೂ ಹೇಳಿದ್ಲು. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಮ್ಮ. ಯಾವುದೋ ಒಂದು ರೀತಿಲಿ ನಿನ್ನ ಬಿಡಿಸ್ಕೋತೀವಿ ಹೊರತು ಅಂತ ಅಪಾಯದಲ್ಲಿ ಬಿಡೋದಿಲ್ಲ ಅಲ್ವಾ? ಹೇಗಾದ್ರೆ ಏನು, ಅಮ್ನೋರ್ ದಯೆಯಿಂದ ನೀನು ಕ್ಷೇಮವಾಗಿ ಬಂದೆ. ನಮ್ಗದೇ ಸಂತೋಷ. ಈ ಮಧ್ಯ ನಿಂಗೆ ಚಾಕ್ಲೇಟ್ಸು ಬಿಸ್ಕೆಟ್ಸು ತಗೊಂಡ್ ಬರೋ ಅವಕಾಶನೇ ಇರಲಿಲ್ಲ ಅಲ್ವಾ? ಅದಕ್ಕೆ ನಿಂಗೆ ಕೊಡ್ಬೇಕಾಗಿದ್ದೆಲ್ಲ ಒಂದೇ ಸಲ ತಂದಿದ್ದೀನಿ, ತಗೋ. ಥ್ಯಾಂಕ್ ಯು ಚಿಕ್ಕಮ್ಮ. ಅದಕ್ಕೆ ಎಲ್ಲಿಗೂ ಹೊರಟಿರೋ ಹಾಗಿದ್ದೀರಾ? ಸೌಮ್ಯ ಹುಷಾರಾಗಿ ಮನೆಗೆ ಬಂದ್ಲಲ್ವಾ, ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸೋಣ ಅಂತ ಹೊರಟಿದ್ವಿ. ಹೌದಾ? ಹಾಗಾದ್ರೆ ನೀವು ಹೊರಡಿ, ನಾವು ಆಮೇಲೆ ಸಿಗ್ತೀವಿ. ಪರವಾಗಿಲ್ಲ, ಕೂತ್ಕೊಳ್ಳಿ. ಕೂತ್ಕೋ ಬಾವ. ನೀವು ಮಾತಾಡ್ತಾ ಕೂತಿರಿ, ನಾನು ಹೋಗಿ ಕಾಫಿ ತಗೊಂಡ್ ಬರ್ತೀನಿ. ಅಕ್ಕ, ಇವಾಗೇನು ಬೇಡ, ನೀನು ಕೂತ್ಕೋ. ಸೌಮ್ಯ, ಏನ್ ಚಿಕ್ಕಮ್ಮ? ನಿನ್ನ ಕಿಡ್ನಾಪ್ ಮಾಡಿದವರು ಏನೆಲ್ಲ ಮಾತಾಡ್ತಿದ್ರು? ಮೊದ್ಲು ನನ್ನ ಕಾರಲ್ಲಿ ಒಬ್ರು ಆಂಟಿ ಅಂಕಲ್ ಕರ್ಕೊಂಡು ಹೋದ್ರು, ಒಂದು ಜಾಗದಲ್ಲಿ ಬಂಧಿಸಿದ್ರು. ನೀನ್ ಹೇಳ್ದಾಗೆ ಚಿಕ್ಕ ಬುದ್ಧಿವಂತಿಕೆನ ಉಪಯೋಗಿಸಿ ಅವರಿಂದ ತಪ್ಪಿಸ್ಕೊಂಡು ಓಡೋದೆ. ಅಲ್ಲಿಂದ ಒಂದು ಮನೆಯೊಳಗಡೆ ಹೋಗಿ ಬಚ್ಚಿಟ್ಕೊಂಡೆ. ಪ್ರಜ್ಞೆ ಕಳ್ಕೊಂಡ್ಬಿಟ್ಟಿದ್ದೆ. ಮತ್ತೆ ಪ್ರಜ್ಞೆ ಬಂದು ನೋಡಿದ್ರೆ ಅವ್ರ ಹತ್ರನೇ ಇದ್ದೆ. ಎರಡನೇ ಸರಿ ಆಂಟಿ ಜೊತೆಗೆ ಇನ್ನು ಕೆಲವರು ಇದ್ರು. ಈ ಮಗುನೆಲ್ಲಾದ್ರೂ ನೋಡಿದ್ರಾ? ನೋಡಿದೀವಿ ಸರ್. ಅಲ್ಲಿ ನೋಡಿ, ಆ ಮನೆ ಒಳಗಡೆ ಹೋದ್ಲು ಅನ್ಸುತ್ತೆ. ಸೌಮ್ಯ, ನೀನ್ ಬಚ್ಚಿಟ್ಕೊಂಡಿದ್ದು ನಿಹಾರಿಕಾ ಮನೆನಲ್ಲ? ಏನೋ ಚಿಕ್ಕಪ್ಪ, ಅದು ನನಗೆ ಗೊತ್ತಿಲ್ಲ.
ಅದು ನಿಹಾರಿಕಾ ಮನೆ ಅಂತ ಸೌಮ್ಯಂಗ್ ಗೊತ್ತಿಲ್ವಲ್ಲ. ಗೊತ್ತಿದ್ರೆ ಅವಳ ಮನೆಗೆ ಹೋಗಲ್ವಲ್ಲ. ಆದ್ರೂ ನಾವವತ್ತು ಮನೆ ಎಲ್ಲ ಹುಡುಕಿದ್ವಿ, ಎಲ್ಲೂ ಕಾಣಿಸ್ಲಿಲ್ಲ. ಅದು ನಿಹಾರಿಕಾ ಮನೆ ಅಲ್ದೇನೂ ಇರ್ಬೋದು. ಆಮೇಲೆ ಏನ್ ನಡೀತು? ಇನ್ನೇನಿದೆ, ಅದೇ ಜಾಗದಲ್ಲೇ ನನ್ನ ಬಂಧಿಸಿ ಇಟ್ರು. ಅಲ್ಲಿಂದಾನೆ ನಾನು ನಿಮ್ಮ ಹತ್ರ ಫೋನ್ನಲ್ಲಿ ಮಾತಾಡ್ದೆ. ಒಂದಿನ ನೀವು ಆ ಬಿಲ್ಡಿಂಗ್ ಹತ್ರ ಬರೋದನ್ನ ನೋಡಿ ಕರ್ದೆ, ನಿಮಗೆ ಕೇಳಿಸ್ಲಿಲ್ಲ. ಅವಾಗ ನಿಮ್ಮ ಹತ್ರ ಪೇಪರ್ ರಾಕೆಟ್ಸ್ ಕಳಿಸ್ದೆ. ಅವಾಗ ನೀವು ನೋಡಿದ್ರೆ ಇನ್ನು ಮುಂಚೆನೇ ಬರ್ತಿದ್ನೇನು. ಓವರ್ ಆಲ್ ಆಗಿ ನಿಂಗೆ ಏನ್ ಅನ್ನಿಸ್ತಾ ಇದೆ? ನಿನ್ನ ನಿಹಾರಿಕಾ ಕಿಡ್ನಾಪ್ ಮಾಡ್ಸಿರ್ಬೋದು ಅಂತ ನಿಂಗೇನಾದ್ರೂ ಅನುಮಾನ ಇದೆಯಾ? ಖಂಡಿತವಾಗ್ಲೂ ಹೇಳಕ್ ಆಗಲ್ಲ ಚಿಕ್ಕಮ್ಮ. ಒಂದೆರಡು ಸರಿ ಆ ಫಾರಿನ್ ಅಂಕಲ್ ಹತ್ರ ನಿಹಾರಿಕಾ ಫೋನಲ್ಲಿ ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ಅವಾಗವಾಗ ಅವರ ಡಿಸ್ಕಷನ್ಸ್ ಅಲ್ಲಿ ನಿಹಾರಿಕಾ ಹೆಸರು, ನಿನ್ನ ಹೆಸರು ಬರ್ತಿತ್ತು. ಹಾಗಾದ್ರೆ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿರೋ ವಿಷಯದಲ್ಲಿ ನಾನು ಮೊದಲಿಂದಾನು ಅನುಮಾನಿಸಿದ ಹಾಗೆ ಆ ನಿಹಾರಿಕಾ ಕೈವಾಡ ಇದೆ ಅಂತಾಯ್ತು. ಎಲ್ಲ ಯೋಚನೆ ಮಾಡ್ತಿದ್ರೆ ನಮಗೂ ಹಾಗೆ ಅನ್ಸತ್ತೆ ಅಕ್ಕ. ಅವಳನ್ನ ಸುಮ್ಮನೆ ಬಿಡಬಾರ್ದು ಅವನಿ. ಅವಳ ವಿಷಯ ನೋಡ್ಕೊಳ್ಳೋಣ, ನಡೀರಿ. ಅಕ್ಕ, ನಾವು ಅವಸರ ಪಡಬಾರ್ದು. ನಾವು ನಿಧಾನಕ್ಕೆ ನಿಹಾರಿಕಾ ಗುಟ್ಟನ್ನ ಬಯಲ್ ಮಾಡೋಣ. ಮೊದಲು ನೀವು ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನೀವು ಆರಾಮಾಗಿ ಮಾಡೋ ಅಷ್ಟರಲ್ಲಿ ಅವಳಿಗೆ ತಪ್ಪಿಸ್ಕೊಳ್ಳೋದಕ್ಕೆ ಬೇಕಾದಷ್ಟು ಸಮಯ ಕೊಟ್ಟಾಗುತ್ತೆ. ಈ ವಿಷಯ ತಕ್ಷಣ ತೀರ್ಮಾನ ಆಗಬೇಕು ಅವನಿ. ಏನ್ರಿ, ನೀವು ಸೌಮ್ಯನ್ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿ ಕರ್ಕೊಂಡು ಬನ್ನಿ. ಅಷ್ಟರಲ್ಲೇ ಆ ನಿಹಾರಿಕಾಗ್ ನಾನು ಸರಿಯಾಗಿ ಪೂಜೆ ಮಾಡ್ಬಿಡ್ತೀನಿ. ಅದಕ್ಕೆ ಅವಶ್ಯ ಪಡಬೇಡಿ. ಮೊದಲು ನೀವು ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಇಲ್ಲ ಶ್ರೀಕರ್, ನನ್ನ ರಕ್ತ ಕುದೀತಾ ಇದೆ. ನನ್ನ ಕಣ್ಣಿಂದ ರಕ್ತ ಕಣ್ಣೀರು ತರಿಸ್ತೀನಿ ಅಂತ ನನ್ನ ಮುಂದೆನೇ ಶಪಥ ಮಾಡಿದ್ಲು ಅಲ್ವಾ? ಅವಳ ಕಣ್ಣಿಂದಾನೇ ತರಿಸ್ಬೇಕು. ತಕ್ಷಣ ಹೊರಡೋಣ, ನಡೀರಿ, ಬನ್ನಿ. ಬೇಡ ಅಕ್ಕ. ಅಕ್ಕ, ಅವನಿ ಬಾ. ಬಾ ಬಾವಾ. ನೋಡಕ್ಕೊಂಥರ ಚೆನ್ನಾಗೇ ಇದೆ ಅಲ್ವಾ? ಹೌದು. ರಾತ್ರಿ ವಿಗ್ರಹನ ಒಪ್ಸಿದ ಮೇಲಂತೂ ಡೇವಿಡ್ಗೂ ನಮಗೂ ಮಧ್ಯೆ ಇರೋ ಡೀಲ್ ಕಂಪ್ಲೀಟ್ ಆಗೋಯ್ತು. ಇನ್ನು ನಮಗ್ ಬರ್ಬೇಕಾಗಿರೋ ದುಡ್ಡನ್ನ ಅವನಿಂದ ತಗೊಳ್ಬೇಕು. ಡೇವಿಡ್ ಕಡೆಯಿಂದ ನಮಗೆ 50 ಕೋಟಿ ಬರ್ತಾ ಇದೆ. ಆ ದುಡ್ಡನ್ನ ನಾವ್ ಎಲ್ಲಿಡೋಣ? ನಮ್ಮ ಅಮ್ಮನ ಮನೇಲಿ ಬಚ್ಚಿಡೋಣ. ನಮ್ಮ ಹತ್ರ ಇದ್ರೆ ಅವನಿಂದ ಕಾಪಾಡ್ಕೊಳ್ಳೋದಕ್ಕಾಗಲ್ಲ. ಅದನ್ನ ನಮ್ಮ ಅಕೌಂಟಿಗೆ ಹಾಕಿಸ್ಕೊಂಡ್ರೆ ನಾಳೆ ಯಾವತ್ತಾದ್ರೂ ಸಿಕ್ಕಾಕೊಂಡ್ರೆ ಇಷ್ಟು ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಿದ್ರೆ ನಾವೇನೂ ಉತ್ತರ ಕೊಡಕ್ಕಾಗಲ್ಲ. ನೀನ್ ಹೇಳೋದು ಕರೆಕ್ಟೇ. ನಡಿ ಹೋಗೋಣ. ನಿಹಾರಿಕಾ, ಏನಾಯ್ತು? ಬರೋ ದುಡ್ಡಲ್ಲಿ ನನ್ನ ಬೆಳೆಸಿದವರಿಗೆ ಪಾಪ ಅಲ್ಪ ಸ್ವಲ್ಪ ಕೊಟ್ಬಿಡೋಣ. ಅದ್ರಲ್ಲಿ ಏನಿದೆ ಕೃಷ್ಣ? ನನಗ್ ಗಂಡ ಆಗ್ಬೇಕಾಗಿದ್ದಂಥ ನಿನ್ನ ಚಿಕ್ಕಂದಿನಿಂದ ಬೆಳೆಸಿರೋದಕ್ಕೆ ಅವ್ರ ಋಣನ ಹೀಗೆ ಆರ್ಥಿಕ ಸಹಾಯ ಮಾಡಿ ತೀರ್ಸೋಣ. ಕೊಡೋಣ ಬಿಡು. ನನ್ ಬಂಗಾರ. ಅಷ್ಟಕ್ಕೂ ಎಷ್ಟು ಕೊಡೋಣ? 1 ಲಕ್ಷ ಕೊಡೋಣ ಬಿಡು. ಎಷ್ಟು? 1 ಲಕ್ಷ. ಯಾಕೆ ಜಾಸ್ತಿ ಹೇಳಿದ್ನಾ? 50 ಕೋಟಿಯಲ್ಲಿ ಬರೀ 1 ಲಕ್ಷನಾ? ಕೃಷ್ಣ, ದಾನಕ್ಕೂ ಕೂಡ ಒಂದು ಲಿಮಿಟ್ ಅಂತ ಇರುತ್ತೆ. ನೀನ್ ಹೇಳಿದ್ದು ದಾನ ಅಲ್ಲ, ದಾರುಣ. ಏನು ಮಾತಾಡ್ದೆ, ಇವಾಗ ಸುಮ್ಮನೆ ಬಾ. ಅಷ್ಟಕ್ಕೂ ನಿನ್ನ ಡೇವಿಡ್, ಡೇವಿಡ್, ಬೆಕ್ಕಿನ ಕಣ್ಣು ಡೇವಿಡ್, ದುಡ್ಡೆಲ್ಲ ರೆಡಿನಾ? ಡೇವಿಡ್ ಒಳಗಡೆ ಇರ್ಬೇಕೇನು? ಓ, ಅಮ್ಮನವರಿಗೆ ಪೂಜೆ ಮಾಡ್ತಿರ್ಬೇಕು. ನಡಿ ಹೋಗೋಣ. ಡೇವಿಡ್, ವೇರ್ ಇಸ್ ದ ಕ್ಯಾಶ್? ಡಾಲರ್, ಡೇವಿಡ್? ರೂಪಿ? ಕಾಲರುದ್ರ
ಕಾಲ್ ರುದ್ರನೇ. ಬಂಗಾರ, ಇವನ್ ಯಾಕೆ ಈ ತರ ಬಿದ್ದಿದ್ದಾನೆ? ಏನಯ್ಯ ಕಾಲ್ರುದ್ರ, ಕಾಲರುದ್ರ, ಕಾಲರುದ್ರ! ಏನ್ ನಡೀತು? ಹೀಗ್ ಬಿದ್ದಿದ್ಯಲ್ಲ ಯಾಕೆ? ಇವರೆಲ್ಲ ಎಲ್ಲಿ? ಎಲ್ರೂ ಓಡ್ ಹೋದ್ರು. ಓಡ್ ಹೋದ್ರಾ? ಹೌದು, ರಾತ್ರಿ ನನ್ನ ವಿಗ್ರಹ ಈಸ್ಕೊಂಡು ಬಂದ್ಮೇಲೆ ಏನ್ ನಡೀತು ಅಂದ್ರೆ ಇದಕ್ಕೋಸ್ಕರ ನಾವು ಎಷ್ಟೋ ದಿನಗಳಿಂದ ಕಾಯ್ತಾ ಇದ್ವಿ. ಫೈನಲಿ ವಿ ಗಾಟ್ ಇಟ್. ಥ್ಯಾಂಕ್ ಯು ಕಾಲರುದ್ರ, ಥ್ಯಾಂಕ್ ಯು. ನಿನ್ನ ಸಪೋರ್ಟ್ ಇಲ್ಲದೆ ಇದ್ರೆ ಇದು ನಮ್ಮ ಹತ್ರ ಬರ್ತಾ ಇರಲಿಲ್ಲ. ಹೇಳಿದ್ನಲ್ಲ, ನನ್ನ ಯಾವ ದೈವ ಶಕ್ತಿನೂ ತಡೆಯೋಕ್ಕಾಗಲ್ಲ ಅಂತ. ವಾಟ್ ಹ್ಯಾಪನ್ ಕಾಲರುದ್ರ? ಕಾಲರುದ್ರ ಏನಾಯ್ತು? ಆ ತಾಯಿ ಮಹಿಮೆ ಇದು. ನನ್ನ ಶಕ್ತಿ ಬಳಸಿ ತಗೊಂಡು ಬಂದೆ, ಆದ್ರೆ ನಾನು ಮಾಡಿದ್ದು ದೊಡ್ಡ ತಪ್ಪು. ಅದಕ್ಕೆ ನನಗೆ ಶಿಕ್ಷೆ. ಆ ತಾಯಿ ನನ್ನ ಬಲಿ ತಗೋತಾ ಇದ್ದಾಳೆ. ಇಂಥ ಕೆಲಸ ಮಾಡುವಾಗ ಯಾರಾದರೂ ಒಬ್ರು ಸಾಯ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಅದು ಕಾಲರುದ್ರಾಗ ಆಗ್ತಾ ಇದೆಯಲ್ವಾ? ನಾವಿಲ್ಲಿರೋದು ತುಂಬಾ ಡೇಂಜರ್. ಬನ್ನಿ ಹೋಗೋಣ. ಕಮಾನ್, ಲೆಟ್ಸ್ ಗೋ. ಬಾಸ್, ನಿಹಾರಿಕಾ ಅವರಿಗೆ ದುಡ್ಡು ಸೆಟಲ್ಮೆಂಟ್ ಮಾಡಬೇಕಲ್ಲ. ಅವಳಿಗೆ ಕೊಡಬೇಕಾಗಿರೋ ಅಗತ್ಯ ಇಲ್ಲ. ಯಾಕೆ ಅಂದ್ರೆ ಅವರು ಫ್ರಾಡ್ಸ್, ಮೋಸ ಮಾಡಿದ್ದಾರೆ ಅವರು ನಮಗೆ. ಅವರ ಬಗ್ಗೆ ಯೋಚನೆ ಮಾಡಬಾರ್ದು. ವಿಗ್ರಹ ಎತ್ಕೋ. ನೀವೇ ಎತ್ಕೊಳ್ಳಿ ಬಾಸ್. ಏನೇ ಆದ್ರೂ ಕೂಡ ನಾನು ಈ ವಿಗ್ರಹನ ಬಿಡೋದಿಲ್ಲ. ಈ ಕಾಲರುದ್ರನ್ನ ಒಳಗಡೆ ಹಾಕಿ ಬೇಗ ಹೊರಗಡೆ ಬನ್ನಿ. ನನ್ನ ಮಕ್ಕಳು ಉಲ್ಟಾ ಹೊಡೆದ. ಮಾಮೂಲಾಗಲ್ಲ, ದೊಡ್ಡ ಇಟ್ಕೊಟ್ಟೆ ಹೋದ. ಇಷ್ಟು ಹುಷಾರಾಗಿರೋ ನಮ್ಗೆ ಸರಿಯಾಗಿ ಮೋಸ ಮಾಡಿ ಹೋದ. ನೀನ್ ತಕ್ಷಣ ಡೇವಿಡ್ಗೆ ಫೋನ್ ಮಾಡು. ನನ್ನ ಮಗ ಬೆಕ್ಕಿನ ಕಣ್ಣವನಿಗೆ. ಸ್ವಿಚ್ ಆಫ್. ಬಂಗಾರ, ಈ ಬೆಕ್ಕಿನ ಕಣ್ಣವನು ಮೊದಲೇ ಫಿಕ್ಸ್ ಆಗಿದ್ದ. ನಾವೇ ಅವನನ್ನ ಕುರುಡ್ರ ತರ ನಂಬಿದ್ದು. ನನ್ನ ಬದುಕಿಸಿ. ಈ ವಿಷಯದಲ್ಲಿ ನೀನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋದ್ವಿ ಅಂದ್ರೆ ಮೊದಲು ನಮ್ಮನ್ನ ಒಳಗಡೆ ಹಾಕ್ತಾರೆ. ಕೃಷ್ಣ, ನಡಿ ಹೊರಗೆ ಹೋಗೋಣ. ಆದ್ರೂ ಅದು ನೀನ್ ನಡಿ ಹೇಳ್ತೀನಿ, ಬಾ. ಛೇ, ನನಗೆ ಮೋಸ ಮಾಡ್ತಾನ ಅವನು. ಕಚ್ಚಡ ಸಿಗ್ಲಿ, ನನ್ ಕೈಗೆ ಮಾಡ್ತೀನಿ. ಎಷ್ಟೆಲ್ಲ ದುಡ್ಡಿನ ಆಸೆ ತೋರಿಸಿದ್ದ ನಮ್ಗೆ, ಇವಾಗ ಕೈ ಕೊಟ್ಬಿಟ್ನಾ? ಕೋಟಿ ಅಂತ ಆಸೆ ಪಟ್ವಿ, ಕೊನೆಗೆ ಅವನು ಹಾಕೊಂಡಿರೋ ಕೋಟ್ನ ಕೂಡ ಬಿಟ್ಟು ಹೋಗ್ಲಿಲ್ಲ. ಅವನು ಅಷ್ಟು ಪ್ರಿಪೇರ್ ಆಗಿ ಬಂದಿದ್ದ ಅವನು. ಬಂಗಾರ, ನಮಗೆ ಹೇಗಾದ್ರೂ ನ್ಯಾಯ ಸಿಗ್ಲೇಬೇಕು. ಫ್ರೀಡಮ್ ಪಾರ್ಕ್ ಹತ್ರ ಹೋಗಿ ಸ್ಟ್ರೈಕ್ ಮಾಡು ಅಂತ್ಯಾ ಹೇಗೆ? ಅದಲ್ಲ ಬಂಗಾರ, ವಿಗ್ರಹನೂ ಹೋಯ್ತು, ದುಡ್ಡು ಹೋಯ್ತು. ನಡೆದಿದ್ದನ್ನ ಸದ್ಯಕ್ಕೆ ಮರ್ತ್ ಹೋಗಿ ಮನೆಗೆ ಹೋಗಿ ಅವನಿನಾದ್ರೂ ಯಾವ್ದೋ ಒಂದ್ ರೀತಿನಲ್ಲಿ ಸಿಕ್ಕಾಕ್ಸಿದ್ರೆ ಸ್ವಲ್ಪನಾದ್ರೂ ಮನಸ್ಸಿಗೆ ಶಾಂತಿ ಸಿಗತ್ತೆ. ನಡಿ ಹೋಗೋಣ, ನಡಿ.
ನಿಹಾರಿಕಾ ಅಂತ ಹಾವನ ಇನ್ನೆಷ್ಟು ದಿನ ಈ ಮನೇಲಿ ಇಟ್ಕೋತಿರೋ ಇವತ್ತು ತೀರ್ಮಾನ ಮಾಡ್ತೀನಿ. ಚಿಕ್ಕ ಮಗು ಕಿಡ್ನಾಪ್ ಜೊತೆನೆ ಅವಳಿಗೆ ಸಂಬಂಧ ಇದೆ ಅಂದ್ರೆ ದೊಡ್ಡವ್ರನ್ನ ಬದುಕೋಗ್ ಬಿಡ್ತಾಳ? ತೀರ್ಮಾನ ಮಾಡ್ತೀನಿ, ನಡೀರಿ. ನೀವು ಮಾಡ್ತಿರೋ ಪೂಜೆಯಿಂದ ಪ್ರಸ್ತುತ ಪರಿಸ್ಥಿತಿಗಳೆಲ್ಲ ಸರಿ ಹೋಯ್ತು ಪುರೋಹಿತ್ರೆ. ಏನಾದರೂ ಅಗತ್ಯ ಬಂದ್ರೆ ನಿಮ್ಮನ್ನ ಭೇಟಿ ಮಾಡ್ತೀವಿ. ಇಡ್ತೀನಿ ಪುರೋಹಿತ್ರೆ. ಬಾಮ್ಮ ಸುಜಾತ. ಸೌಮ್ಯ ಮನೆಗೆ ಕ್ಷೇಮವಾಗಿ ಬಂದ್ಲು ಅಂತ ಅವನಿಗೆ ಹೇಳಿದ್ಲು. ತುಂಬಾ ಸಂತೋಷ ಆಯ್ತು. ಸ್ಕೂಲ್ ಹತ್ರ ಮನೆ ಹತ್ರ ಸೌಮ್ಯನ್ ಹುಷಾರಾಗಿ ನೋಡಮ್ಮ. ಏನಮ್ಮ ಸಂತೋಷವಾಗಿರ್ಬೇಕಾಗಿರೋ ಸಮಯದಲ್ಲಿ ಹೀಗಿದ್ಯಾ? ಏನಾಯ್ತಮ್ಮ? ಅವಳನ್ನ ಇನ್ನೂ ಎಷ್ಟು ಕಾಲ ನೀವು ಕುರುಡ್ರ ಹಾಗೆ ನಂಬ್ತೀರಾ? ಯಾರ ಬಗ್ಗೆ ಹೇಳ್ತಿದ್ಯಮ್ಮ? ಇನ್ಯಾರ ಬಗ್ಗೆ? ನಿಮ್ ಮುದ್ದಿನ ಸೊಸೆ ನಿಹಾರಿಕಾ ಬಗ್ಗೆ. ಅವಳೇನ್ ಮಾಡಿದ್ಲಮ್ಮ? ನಿಮ್ ಜಾತಕ ಹೊಂದಿರೋ ಸೊಸೆ ಸಿಕ್ಕಿದ್ಲು ಅಂತ ನೀವು ಕುಣಿದು ಕುಪ್ಪಳಿಸ್ತಿದ್ದೀರಿ ಅಲ್ವಾ? ಆ ಸೊಸೆನೇ ನನ್ನ ಮಗಳು ಕಿಡ್ನಾಪ್ ಆಗೋದಕ್ಕೆ ಕಾರಣ. ಏನಮ್ಮ ನೀನು? ನಿಹಾರಿಕನ್ಗೂ ಸೌಮ್ಯನ್ ಕಿಡ್ನಾಪ್ಗೂ ಯಾವ ತರ ಸಂಬಂಧ ಇಲ್ಲ ಅಂತ ಆಗ್ಲೇ ಪ್ರೂವ್ ಆಗಿದೆಯಲ್ಲ, ಮತ್ತೆ ಯಾಕೆ ಹೀಗೆ ಮಾತಾಡ್ತಿದ್ಯಾ? ಸಂಬಂಧ ಇದೆ. ಯಾವ ರೀತಿ ಸಂಬಂಧ ಇದೆ ಅಂತಿದ್ಯಾ? ನನ್ನ ಮಗಳು ಹೇಳಿದ್ಲು. ಒಂದೆರಡು ಸರಿ ಆ ಫಾರಿನ್ ಅಂಕಲ್ ಹತ್ರ ನಿಹಾರಿಕಾ ಫೋನಲ್ಲಿ ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ಸೌಮ್ಯ ತಪ್ಪು ತಿಳ್ಕೊಂಡಿದ್ದಾಳಮ್ಮ. ನಿಹಾರಿಕಾ ಹಾಗೆ ಮಾಡೋಳಲ್ಲ. ಅಂದ್ರೆ ನನ್ನ ಮಗಳು ಸುಳ್ಳು ಹೇಳ್ತಿದ್ದಾಳೆ ಅಂತ ಹೇಳ್ತಿದ್ದೀರಾ? ಸುಳ್ಳು ಹೇಳ್ತಿದ್ದಾಳೆ ಅಂತ ನಾನು ಹೇಳ್ತಿಲ್ಲಮ್ಮ, ತಪ್ಪು ತಿಳ್ಕೊಂಡಿದ್ದಾಳೆ ಅಂದೆ. ಯಾವ ಮಾತಾದ್ರೆ ಏನು, ಎರಡು ಒಂದೇ ಅಲ್ವಾ? ಚಿಕ್ಕ ಮಕ್ಕಳು ಯಾವಾಗೇನು ಹೇಳ್ತಾರೋ ಅವ್ರಿಗೆ ಗೊತ್ತಿರೋದಿಲ್ಲ. ಅವ್ರ ಮಾತನ್ನ ನಂಬಿ ನಾವ್ ಇನ್ನೊಬ್ರನ್ನ ಆರೋಪಿಸ್ಬಾರ್ದಮ್ಮ. ನಿಮ್ ಸೊಸೆ ಕೈವಾಡ ಇದೆ ಅಂದ್ರೆ ನಿಮಗೆ ನಂಬೋಕಾಗ್ತಿಲ್ಲ. ನಿಮ್ ಸೊಸೆಗೆ ಬೈತಿದ್ರೆ ನಿಮಗ್ ನೋವಾಗತ್ತೆ, ಅಷ್ಟೇ ಅಲ್ವಾ? ಹಾಗಲ್ಲಮ್ಮ ಅತ್ತೆ. ನಮ್ಮ ಅಕ್ಕ ಆಗ್ಲಿ ನಾನಾಗ್ಲಿ ಒಬ್ಬ ವ್ಯಕ್ತಿ ಮೇಲೆ ಅನ್ಯಾಯವಾಗಿ ಆರೋಪನ ಮಾಡಲ್ಲ. ಕಿಡ್ನಾಪ್ ವಿಷಯದಲ್ಲಿ ನಿಹಾರಿಕಾ ಪಾತ್ರ ಇದೆ ಅಂತ ನಾವು ನಂಬ್ತಾ ಇದ್ದೀವಿ. ಮತ್ತೆ ಶುರು ಮಾಡಿದ್ರ? ನಿಹಾರಿಕಾ ಮನೇಲಿ ನಾವು ಹುಡ್ಕೋದಕ್ಕೆ ಹೋದಾಗ ಸೌಮ್ಯ ಅಲ್ಲೇ ಇದ್ದಾಳೆ ಅಂತ ನಾವು ಅನ್ಕೊಂಡ್ವಿ. ಹಾಗೇನೆ ನಾವೊಂದು ಬಿಲ್ಡಿಂಗ್ ಹತ್ರ ಹೋದ್ಮೇಲೆ ನಿಹಾರಿಕಾ ಹೇಳಿದ್ದೆಲ್ಲ ಸುಳ್ಳು ಅಂತ ನಮಗೆ ಗೊತ್ತಾಯ್ತಮ್ಮ. ನೀವು ಏನ್ ಬೇಕಾದ್ರೂ ಹೇಳಿ, ನಿಹಾರಿಕಾ ಹಾಗೆ ಮಾಡೋದಿಲ್ಲ. ಹಾಗೆ ಮಾಡ್ಬೇಕಾಗಿರೋ ಅಗತ್ಯ ಅವಳಿಗಿಲ್ಲ. ಅಷ್ಟಕ್ಕೂ ಹೇಗ್ ನಂಬ್ತಿದ್ದೀರಾ ನೀವೆಲ್ಲ? ನನ್ನಂತ ಜಾತಕ ಹೊಂದಿರೋ ಸೊಸೆ ತುಂಬಾ ಒಳ್ಳೆದನ್ನೇ ಯೋಚಿಸ್ತಾಳೆ ಹೊರತು ಅಂತ ಬುದ್ಧಿ ತೋರ್ಸೋದಿಲ್ಲಮ್ಮ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮಗ್ ಈವಾಗ್ಲೂ ಬುದ್ಧಿ ಬಂದಿಲ್ಲ. ನಿಮ್ ಕರ್ಮ ಅನ್ಕೊಂಡ್ ಸುಮ್ನೆ ಆಗ್ಬೇಕಾ? ಇನ್ ಏನ್ ಅನ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀನೇನಾದ್ರೂ ಪರವಾಗಿಲ್ಲ, ನಿಹಾರಿಕಾ ಅಂತೂ ಅಂತ ಕೆಲಸ ಮಾಡೋದಿಲ್ಲ ಅಂತ ನಾನು ಹೇಳ್ದೆ ತಾನೆ. ಜಾತಕ ಅಂತ ಸಂತೋಷ ಪಡ್ತಾ ಇದ್ರಿ. ಜಾತಕ ಹೊಂದಿರೋ ಆ ಮುದ್ದು ಸೊಸೆ ಇಲ್ಲಿವರೆಗೂ ಏನ್ ಮಾಡೋಕಾಯ್ತು? ಯಾವತ್ತಾದ್ರೂ ದೇವರ ಕೋಣೆ ಕಾಲಿಡೋಕಾಯ್ತಾ? ಪೂಜೆ ಮಾಡಿದ್ಲಾ? ಪ್ರಸಾದ ಮಾಡಿದ್ಲಾ? ಇಲ್ಲ ದೀಪ ಹಚ್ಚಿದ್ಲಾ? ಏನ್ ಮಾಡೋಕಾಯ್ತು ಹೇಳಿ ನೀವು? ಆ ಕೆಲ್ಸನೆಲ್ಲ ನೋಡಿ ನನ್ನ ತಂಗಿ ಮಾಡೋಕಾಯ್ತು. ಅವಳದು ಸುಳ್ಳು ಜಾತಕ ಅಂತ ನೀವ್ ತಿಳ್ಕೊಳ್ಳೋದಕ್ಕೆ ಅದಕ್ಕಿಂತ ಆಧಾರ ಇನ್ನೇನ್ ಬೇಕು? ಅವಳಿಗೂ ನಿಮ್ಗೂ ಮಧ್ಯ ಇರೋ ಜಗಳಗಳಿಂದ ನೀನ್ ಹೀಗೆ ಮಾತಾಡ್ತಿದ್ಯಾ ಹೊರತು ನಿಹಾರಿಕಾ ಮೇಲೆ ಆರೋಪ ಮಾಡೋ ಅಗತ್ಯ ಇಲ್ಲಮ್ಮ.